ನಮ್ಮ ಈಗ ಈ ಏನು ನಿವೇಶನ ಇದೆ ಇದು ಎಷ್ಟು ಡೈಮೆನ್ಷನ್ ನಿವೇಶನ ಇದು? ಹಿಂದೆ ಯಾವ ಸರ್ವೆ ನಂಬರ್ ಇತ್ತು, ಈಗ ಯಾವ ಸರ್ವೆ ನಂಬರ್ನ ಖಾತೆ ನಂಬರ್ನ ಎಲ್ಲಿ ಈ ಒಂದು ಪ್ರಾಪರ್ಟಿ ಇದೆ, ಮತ್ತೆ ನಿಮ್ಮ ಮೂಲ ಮಾಲೀಕರು ಎಲ್ಲಿದ್ದಾರೆ? ನಮ್ಮ ಮೂಲ ಮಾಲೀಕರು ಮೈಸೂರಿನಲ್ಲಿದ್ದಾರೆ. ಅವರು ನಮ್ಮ ತಂದೆಗೆ ನಿಮ್ಮ ಹಿಂದೆ ಹೇಳಿಕೆ ಕೊಟ್ಟಿದ್ದೀನಿ ನಾನು, ನಮ್ಮ ತಂದೆ ಸ್ನೇಹಿತರು ಅಂತ. ಅದರಿಂದ ಈ ಪ್ರಾಪರ್ಟಿ ನೋಡೋಕ್ಕೆ ನನಗೆ 2020ರಲ್ಲಿ GPA ಆರ್ಡ್ರ್ ಮಾಡಿದರು. ನಾನು ಆಗಿಂದೇ ಪ್ರಾಪರ್ಟಿ ನೋಡ್ಕೊಂಡು ಬಂದಿದ್ದೀನಿ. ನೋಡ್ಕೊಂಬಂದಾಗ ಇತ್ತೀಚೆಗೆ ಇವರು ಆಗಿದ್ದು 2023ನೇ ಇಸ್ವಿ 11ನೇ ತಾರೀಕಲ್ಲಿ 11ನೇ ತಿಂಗಳಲ್ಲಿ ಇಂಜೆಕ್ಷನ್ ಆರ್ಡ್ರ್ ಆಗಿರೋದು. ಇವರು 12ನೇ ತಾರೀಕಲ್ಲಿ ಕಾಂಪೌಂಡ್ ಕಟ್ಟಕ್ಕೆ ಬಂದಿರೋದು. ಆದರೂ ಇಂಜೆಕ್ಷನ್ ಆರ್ಡ್ರ್ ಇದ್ರೂ ಇವರ ಒಂದು ದಬ್ಬಾಳಿಕೆ, ಇವರ ಒಂದು ಪ್ರಭಾವ ಯಾವ ರೀತಿ ಇದೆ ಅನ್ನೋದು ನೋಡಿ ಈ ರೀತಿ ಮಾಡ್ತಾಯಿದ್ದಾರೆ. ಇವನು ಡೈನಾಮಿಷನ್ನು ಪೂರ್ವ ಪಶ್ಚಿಮ ನಮ್ಮದು 100 ಅಡಿ, ಉತ್ತರ ದಕ್ಷಿಣ 56 ಇದೆ. 100 ಅಡಿ 5 ಗುಂಟೆ ಜಾಗ ಬರ್ತದೆ ಸರ್. ಇಷ್ಟು ವಿಚಾರಗಳು ಈಗಿದ್ರೂ ಕೂಡ ನಿನ್ನೆ ನಮ್ಮ ವಕೀಲರಿಂದ ಗೊತ್ತಾಯಿತು, ಇನ್ನೂ ನನಗೆ ನೋಟಿಸ್ ಕೊಡ್ದಲೇ ಇವರು ಯಾವುದೋ ಒಂದು ದಾಖಲಾತಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ದಲೇ ಇವರು ಇಂಜೆಕ್ಷನ್ ಆರ್ಡ್ರಿಗೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲಿ ಅದನ್ನು ಪುರಸ್ಕರಿಸಿಲ್ಲ ಅನ್ನೋದು ನಾನು ಕೇಳ್ಪಟ್ಟೆ. ಅದು ನಿಮ್ಮ ಮಾಧ್ಯಮದ ಮುಖಾಂತರ, ನಿಮ್ಮ ದೂರದರ್ಶನದ ಮುಖಾಂತರವಾಗಿ ನೋಡಿ ನನಗೆ ವಿಷಯ ತಿಳಿದು ಇಲ್ಲಿಗೆ ಬಂದೆ ನಾನು. ಸಂತೋಷ, ಅದಕ್ಕೆ ನಾನು ಸಂತೋಷ ಪಡ್ತೀನಿ ನಾನು. ಈಗ ಮತ್ತೆ ಅದನ್ನು ನ್ಯಾಯಾಲಯದಲ್ಲಿ 31ಕ್ಕೆ ಏನೋ ಹೋಗಿದೆ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಇನ್ನೂ ಏನು ಸಮನ್ಸ್ ಏನು ಬಂದಿಲ್ಲ. ಬಂದರೆ ನಾನು ಕೋರ್ಟಿಗೆ ಹಾಜರಾಗ್ತೀನಿ ನಾನು. ಇವರು ನಮ್ಮ ಮೂಲ ಮಾಲೀಕರನ್ನ ಯಾತಕ್ಕಾಗಿ ಇವರು ಪಾರ್ಟಿ ಮಾಡ್ತಾಯಿಲ್ಲ, ಅದು ಮುಖ್ಯವಾಗಿ ಲಕ್ಷ್ಮಮ್ಮನವ್ರನ್ನ ಮೂಲ ಮಾಲೀಕರನ್ನ ಪಾರ್ಟಿ ಮಾಡಬೇಕು, ಪಾರ್ಟಿ ಮಾಡಿ ನಾನು ತೊಗೋಬೇಕು. ಆ ಹೆಸರನ್ನೇ ತರೋದಿಲ್ಲ ಇವರು. ಬರೀ ಇವ್ರಿಗೆ ಕೊಟ್ಟರಲ್ಲ ವೀಣಾ, CJ ವೀಣಾ ಅಲ್ಲಿಂದ ಬಂತು ಪ್ರಾಪರ್ಟಿ ಅಂತ ಹೇಳ್ತಾರೆ ಹೊರತು CJ ವೀಣುಗೆ ಎಲ್ಲಿಂದ ಬಂತು? CJ ವೀಣುಗೆ ಬರಬೇಕಾದ್ರೂ ಚರಾಸ್ತಿನೋ ಸ್ಥಿರಾಸ್ತಿನೋ ಮೂಲ ದಾಖಲಾತಿಗಳನ್ನು ಇವರು ಯಾಕೆ ನೋಡಲಿಲ್ಲ? ಅಥವಾ ಇವರ ವಕೀಲರು ಕೊರತೆನೋ? ಎಲ್ಲ ನಮ್ಮ ಲಾಯರ್ ನೋಡ್ಕೋತಾರೆ ಅಂತ ಮೇಡಮ್ ಹೇಳ್ತಾರೆ. ಲಾಯರ್ ನೋಡ್ಕೋತಾರೆ ಅಂತ ಅಂದರೆ ಒಂದು ಆಸ್ತಿಯನ್ನು ಕೊಳ್ಳುವಾಗ ಅದನ್ನು ಎಲ್ಲಿಂದ ಬಂತು ಅಂತ ಇವರು ವಿಮರ್ಶೆ ಮಾಡಬೇಕು. ಇವತ್ತು ನಾವೊಂದು ಬ್ಯಾಂಕಲ್ಲಿ ನಮ್ಮ ಪ್ರಾಪರ್ಟಿ ಮೇಲೆ, ನಮ್ಮ ಸ್ವಂತ ಪಿತ್ರಾರ್ಜಿತ ಆಸ್ತಿ ಮೇಲೆ ನಾವು ಸಾಲ ತೊಗೋಬೇಕು ಅಂತ ಅಂದರೆ ನನಗೆ 25 ವರ್ಷದ EC ಕೇಳ್ತಾರೆ ಬ್ಯಾಂಕ್ನವರು. ಇವ್ರ ಹತ್ರ ಏನಿದೆ ದಾಖಲೆ? 1965ರಿಂದ ಇಲ್ಲಿವರೆಗೂ ಲಕ್ಷ್ಮಮ್ಮನ ಆಸ್ತಿ ಪ್ರಕಾರವಾಗಿಯೇ ಇದೆ. ಎಲ್ಲೂ ದಾಖಲಾತಿ ಎಲ್ಲ ಒಂದು ಕಡೆ ಹೇಳ್ತಾರೆ ಲಕ್ಷ್ಮಮ್ಮ ಅಂತಕ್ಕಂಥ ಮಹಿಳೆನೇ ಇಲ್ಲ, ಇವ್ರು ಸೃಷ್ಟಿ ಮಾಡಿದ್ದಾರೆ ಅಂತ. ಈಗ ಅದನ್ನು ನಾನು ನಿಮ್ಮ ದೂರದರ್ಶನದಿಂದ ನೋಡಿದೆ. ಲಕ್ಷ್ಮಮ್ಮನವರ ಅಡ್ರೆಸ್ಸಿಗೂ ನಾವು ಹೋದಾಗ ಲಕ್ಷ್ಮಮ್ಮನೇ ಇಲ್ಲ, ಈ ದೇವರಾಜನವನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ನಿಮ್ಮ ಮುಖಾಂತರ ಲಕ್ಷ್ಮಮ್ಮನವ್ರನ್ನ ತೋರಿಸ್ತೀನಿ. ನಾನು ಲಕ್ಷ್ಮಮ್ಮನನ್ನು ತೋರಿಸ್ತೀನಿ. ಇವ್ರು ಲಕ್ಷ್ಮಮ್ಮನ ಯಾಕೆ ಪಾರ್ಟಿ ಮಾಡ್ತಾಯಿಲ್ಲ? ಇವರು ಪಾರ್ಟಿ ಮಾಡಬೇಕು. ಇದಕ್ಕೆಲ್ಲ ಈ ಪುಷ್ಪಾ ಮೇಡಮ್ಗೆ ಈ ಕುಮ್ಮಕ್ಕೆ ಕೊಡ್ತಾ ಇರ್ತಕ್ಕಂಥ ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್ ಮತ್ತು ಅವರ ಸಂಬಂಧಿಯಾದಂಥ ದುರ್ಗಾಪ್ರಸಾದ್ ಇವರಿಬ್ಬರು ಸೇರಿ ನನ್ನ ಸಂಬಂಧಿಕರು, ನನ್ನ ಅಕ್ಕನ ಮಗನ ಮೇಲೆ FIR ಮಾಡಿಸಿದ್ದಾರೆ. ಇವರು ಪ್ರಭಾವ ಬೀರ್ತಿ ಮೇಲ್ಮಟ್ಟದಿಂದ ನಮ್ಮ ಅರ್ಜಿಯನ್ನು ಪುರಸ್ಕಾರ ತಗೋತಾ ಇಲ್ಲ ಇವರು. ನಾವು ದೂರು ಕೊಟ್ಟಿದ್ದೀವಿ. ನಮ್ಮ ಅರ್ಜಿಗೆ ಯಾವುದೇ ಮನ್ನಣೆ ಇಲ್ದಂಗೆ ಆಗಿದೆ. ನಮ್ಮ ಮೇಲೆ ಯಾವ ರೀತಿ ಇವರು FIR ಮಾಡಿಸಿದ್ರು, ಅದು ರಾತ್ರಿ 3ನೇ ತಾರೀಕು ಶನಿವಾರ ರಾತ್ರಿ 11:15 ನಾವು 3 ಜನ ಬಂದು, ನಾವು ಸ್ಥಳಕ್ಕೆ ಬಂದಿಲ್ಲ. ನಾನು ಬಂದಿರೋದು ಭಾನುವಾರ ಬೆಳಿಗ್ಗೆ. ನಮ್ಮ ಜಾಗನ ನಾವು, ನಮ್ಮ ಕಾಂಪೌಂಡ್ನ ನಾವು ಹೆಂಗಾರ ಹೊಡ್ಕೊತೀವಿ. ನಮ್ಮ ಜಾಗದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಹೇಳ್ತಾರೆ 6 ವರ್ಷಗಳ ಹಿಂದೆ ನಾನು ಇದನ್ನು ಖರೀದಿ ಮಾಡಿದ್ದೀನಿ ಅಂತೇಳಿ. ಅವ್ರು ನಮ್ಮ ಹತ್ರ ನಮ್ಮ ಎಲ್ಲ ರೆಕಾರ್ಡ್ಸ್ಗಳಿದೆ ಅಂತೇಳಿ. ಈಗ ನಿಮ್ಮ ಪ್ರಕಾರ ಅವರೆಲ್ಲ ಒಂದು ಕಡೆ ಅವರೇ ಮೋಸ ಹೋಗಿದ್ದಾರೆ ಅಂತ ಅನ್ಸುತ್ತಾ? ಹೌದು, ಹೋಗಿದ್ದಾರೆ, ಮೋಸ ಹೋಗಿದ್ದಾರೆ. ಅವರು ಮೋಸ ಹೋಗಿರೋತಕ್ಕೆ ಹೋಗ್ಬೇಕು. ಅವರು ನಮ್ಮ ಆಸ್ತಿ ಮೇಲೆಲ್ಲ ಬರೋದು ಅವ್ರಿಗೆ ಹೋಗಿರ್ತಾರೆ. ರಾಮಕೃಷ್ಣ ಬಂದಿದ್ದು ಮೂಲ ಆಸ್ತಿ ಅದು. ಇದು ಲಕ್ಷ್ಮಮ್ಮನವ್ರ ಆಸ್ತಿ. ಲಕ್ಷ್ಮಮ್ಮನವ್ರ ಹೇಗೆ ಇದೆ ಇದು. ನನಗೆ GPA ಮಾಡಿಕೊಟ್ಟಾಗಲೂ ಯಾವುದು ಇರಲಿಲ್ಲ. ಇತ್ತೀಚೆಗೆ ಇವರು ಮಾಡ್ಕೊಂಡಿದ್ದು. ಆಗಲೂ ಕೂಡ ಸಂಬಂಧಿಕರು ಬಂದು ನಾನು ತಡೆದಿದ್ದೀನಿ. ಅವ್ರ ಸಂಬಂಧಿಕರು ಕೇಳಿದ್ದಾರೆ. ಈಗ ನೆನ್ನೆಲ್ಲೂ ನಾನು ಪ್ರೆಸ್ ಮೀಟ್ ಮಾಡಿದಾಗಲೂ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಅವ್ರು ಕಟ್ಟಿರ್ತಕ್ಕಂಥ ಮನೆಯಲ್ಲೂ ಒಂದು ಕಾಲದ ದಾರಿ ಇತ್ತು, ಸರ್ಕಾರಿ ದಾರಿ ಅಂತ. ಬೇಡ, ಅದು ನಮಗೆ ಸಂಬಂಧ ಇಲ್ಲ. ನಮ್ಮ ಜಾಗ ಏನಿದೆ ನಾವು ವಿಚಾರವಾಗಿ ನಾನು ಹೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಯೂ ಇದೆ. ಇವರು ಮೂಲ ಮಾಲೀಕರನ್ನ ಯಾಕೆ ಪಾರ್ಟಿ ಮಾಡ್ತಾಯಿಲ್ಲ? ಇದು ನನಗೇನಿದ್ರು ನ್ಯಾಯ ಸಿಕ್ಕಬೇಕಾದ್ರೂ ನ್ಯಾಯಾಲಯದಿಂದ, ನಿಮ್ಮಂಥ ದೂರದರ್ಶನ ಮಾಧ್ಯಮ ಇಂಥವರಿಂದ ನಮಗೆ ನ್ಯಾಯ ದೊರಕಬೇಕು ಹೊರತು ನಾವು ಅವ್ರ ಜೊತೆ ಹೋರಾಟ ಮಾಡೋವಂಥ ಬಲಿಷ್ಠರು ಅಲ್ಲ ನಾವು. ಆದ್ದರಿಂದ ನಿಮ್ಮ ಹತ್ರ ಕೈ ಮುಗಿದು ನಾನು ಕೇಳ್ಕೊಳ್ಳೋದೇನು ಅಂತ ಅಂದರೆ, ನಿಮ್ಮ ಮೀಡಿಯಾ ಮುಖಾಂತರವಾಗಿ, ನ್ಯಾಯಾಲಯದ ಮುಖಾಂತರವಾಗಿ ನಮ್ಮಂಥವರಿಗೆ ನ್ಯಾಯ ದೊರಕಬೇಕು ಅಂತ ಹೇಳ್ತೇನೆ. ನನ್ನ ಮಾತನ್ನು ನಾನು ಇಷ್ಟಂತೂ ಹೇಳ್ಬೋದು ಸರ್. ಇದು ದೇವರಾಜ್ ಅವರ ಮಾತುಗಳು. ಅಂದರೆ ಇದು ನಮ್ಮ ಮೂಲ ಮಾಲೀಕರು ಏನೆಂದರೆ ಲಕ್ಷ್ಮಮ್ಮ ಅವರಿಗೆ 1965ನೇ ಇಸ್ವಿಯಲ್ಲಿ ಕ್ರಯ ಆಗಿರ್ತಕ್ಕಂಥ ಪ್ರಾಪರ್ಟಿ. ಆದರೆ ಪುಷ್ಪ ಅವರು ಖರೀದಿ ಮಾಡಿದ್ದಾರೆ ಅಂತ ಏನು ಹೇಳ್ತಾರೆ, ಆ ಜಾಗನೇ ಬೇರೆ ಇದೆ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಾವು ದೂರು ಕೊಟ್ಟರೆ ಪೊಲೀಸರು ಪರಿಗಣಿಸ್ತಾ ಇಲ್ಲ, ನಮ್ಮ ಮೇಲೆ FIR ಮಾಡಲಾಗಿದೆ ಅಂತಕ್ಕಂಥ ಆರೋಪನ ಮಾಡ್ತಾರೆ. ಬಂದರೆ ಕೋರ್ಟ್ನಲ್ಲಿ ತಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ದೇವರಾಜ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.